ನಮ್ಮ ಜೊತೆ ಹಿರಿಯ MLC ಆದಂತಹ ಸಲೀಂ ಅಹಮದ್ ಅವರು ಇದ್ದಾರೆ. ಈಗಷ್ಟೇ DCM ಅವ್ರಿಗೆ ವಿಶ್ ಮಾಡಿದ್ರಿ, ಏನೇನು ಹೇಳಿದ್ರಿ? ಇಲ್ಲ, ಈಗ ಜಸ್ಟ್ ವಿಶ್ ಮಾಡಿದ್ವಿ ನಾವು. ಈಗ ಅವ್ರು ಡೆಲ್ಲಿ ಕೂಡ ಹೋಗ್ತಾರೆ. ಈಗಾಗಲೇ ಸಿದ್ದರಾಮಯ್ಯ ಡೆಲ್ಲಿಲಿ ಇದ್ದಾರೆ. ಚರ್ಚೆ ಆಗತ್ತೆ. ಈಗ ನೆಕ್ಸ್ಟ್ ಮೀಟಿಂಗ್, ಒಂದು ಶಾಸಕಾಂಗ ಸಭೆ ಮೀಟಿಂಗ್ ನಡೆಯುತ್ತೆ. ಅದಾದ್ಮೇಲೆ ಡೇಟ್ ಫಿಕ್ಸ್ ಆಗುತ್ತೆ. ಯಾವಾಗ ಡೇಟ್ ಶಾಸಕಾಂಗ ಸಭೆ ಕರೆಯೋ ಯಾವಾಗ ಅಂತ ಸರ್? ಮತ್ತೆ ಬಹುಶಃ ಇನ್ನು ನಾಳೆದು ಆಗ್ಬೋದು ಅಂತ ಇದೆ. ಬಟ್ ನಾಳೆ ಭೇಟಿ ಮಾಡಿದ್ಮೇಲೆ, ಡೆಲ್ಲಿಲಿ ಚರ್ಚೆ ಆದ್ಮೇಲೆ ಅದನ್ನ ಅಲ್ಲಿಂದ ಅನೌನ್ಸ್ ಮಾಡ್ಬೋದು ಯಾವತ್ತು ಮೀಟಿಂಗ್ ಅಂತ. ಸರ್, ಪ್ರಮಾಣ ವಚನ ಕಾರ್ಯಕ್ರಮ ಯಾವಾಗ ಆಗ್ಬಹುದು ಅಂತ? ಅಲ್ಲ, ಅದು ಈಗಾಗಲೇ ಡೆಲ್ಲಿಲಿ ಫಿಕ್ಸ್ ಮಾಡ್ತಾರೆ. ಡೇಟ್ ಇವಾಗ ಹೇಳಕ್ ಸಾಧ್ಯ ಇಲ್ಲ. ಇವತ್ತೇ ಹೋಗಿರೋದು. ಅಧ್ಯಕ್ಷರು ಕೂಡ ಇವತ್ತು ಹೊರಟಿಯಾರ ಸಾಯಂಕಾಲ. ಡೆಲ್ಲಿ ಚರ್ಚೆ ಆಗುತ್ತೆ. ಇನ್ನು 2-3 ಸಲ ಆಗತ್ತೆ ಅಂತ ಇದೆ. ಬಟ್ ಪ್ರಮಾಣ ವಚನ ಯಾವಾಗ ಆಗತ್ತೆ ಅಂತ ಬಿಟ್ಟು ತೀರ್ಮಾನ ನಾಳೆ ತಗೊಳ್ತಾರೆ. ಸರ್, ಈ ಸರ್ಕಾರ ಬಂದಾಗಿಂದ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಒತ್ತಾಯ ಕೇಳಿ ಬರ್ತಿತ್ತು. ಡಿನ್ನರ್ಗಳು ಸಭೆ ನಡೀತು, ಸಾಕಷ್ಟು ವಿಚಾರ ವಾದ ಎಲ್ಲವೂ ನಡೀತು. ಈಗ ಅಂತಿಮವಾಗಿ ಹೈಕಮಾಂಡ್ ಒಂದು ತೀರ್ಮಾನ ತಗೊಂಡಿದೆ. ಈ ತೀರ್ಮಾನಕ್ಕೆ ಕಾಂಗ್ರೆಸ್ ನಾಯಕರಾದಂತಹ ನೀವು ಮತ್ತೆ ಒಗ್ಗಟ್ಟಾಗಿ ಎಲ್ಲರೂ ತೀರ್ಮಾನ ತಗೊಂಡಿಂತ ಆಗಿದೆಯಾ? ಇವತ್ತು ನೀವು ನೋಡಿದ್ರಿ ಹೇಗೆ ಒಗ್ಗಟ್ಟಿತ್ತು ಅಂತ. ಇದೇ ಭಾರತೀಯ ಜನತಾ ಪಾರ್ಟಿ ಬೇರೆ ಬೇರೆ ವಿಶ್ಲೇಷಣೆ, ಸರ್ಕಾರ ಬಿದ್ದೋಗುತ್ತೆ, ಅದಾಗತ್ತಂತ ಸನ್ಮಾನ್ಯ ಸಿದ್ದರಾಮಯ್ಯ 6 ತಿಂಗಳ ಮುಂಚೆನೆ ಹೇಳಿದ್ರು. ಏನಂತ, ಹೈಕಮಾಂಡ್ ಏನು ಹೇಳ್ತಾರೆ ನಾನು ತೀರ್ಮಾನ ತಗೊಳ್ತೀನಿ ಹೇಳಂತ ಮಾತು ಹೇಳಿದ್ರು. ನುಡಿದಂತೆ ನಡೆದಿದ್ದಾರೆ. ಹೈಕಮಾಂಡ್ ಏನು ವಿಚಾರ ಹೇಳಿದ್ರು, ಹೇಳಿ 48 ಗಂಟೆಯಲ್ಲಿ ಅವ್ರು ರಾಜೀನಾಮೆ ಕೊಟ್ಟು ಇವತ್ತು ಪಕ್ಷಕ್ಕೆ ಶಕ್ತಿ ಕೊಟ್ಟಿದ್ದಾರೆ. ಇವತ್ತು ಎಲ್ಲ ಮುಖಂಡರು, ನಾವು KPC ಅಧ್ಯಕ್ಷ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ನಾವೆಲ್ಲ ಹೋಗಿ ರಾಜಭವನ್ ಜೊತೆಗೆ ಹೋಗಿದ್ವಿ. ಅಲ್ಲಿ ರಾಜೀನಾಮೆ ಕೊಟ್ಟಿದ್ದಾರೆ. ಮತ್ತೆ ಪ್ರೆಸ್ ಕಾನ್ಫರೆನ್ಸ್ಗಳು ಆಯಿತು. ಅದ್ರ ಮೂಲಕ ಕಾಂಗ್ರೆಸ್ ಒಂದು ಶಿಸ್ತಿನ ಪಕ್ಷ, ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಅಂತಿಮ ಅಂತ ಒಂದು ಸಂದೇಶ ಏನ್ ಕೊಟ್ರಲ್ಲ, ಅದೇ ಕಾಂಗ್ರೆಸ್ ಪಾರ್ಟಿ ಅಂತ ಹೇಳ್ಬೇಕು. ಸರ್, ಈಗ ಹಿಂದೆ ಸಾಕಷ್ಟು 2.5 ವರ್ಷ ಸೂತ್ರ ಆಯ್ತು. ಅದರನ್ವಯ 3 ವರ್ಷ ಆಯ್ತು. ಆ ನಂತರ ಕೂಡ ರಾಜೀನಾಮೆ ಕೊಳ್ಳಿಲ್ಲ. ಬಟ್ ಈಗ ಹೈಕಮಾಂಡ್ ಸೂಚನೆ ಮೇಲೆ ಕೊಟ್ಟಿದ್ದಾರೆ. ಈಗ ಸಿದ್ದರಾಮಯ್ಯ ಅವರ ಭಾಗಿತ್ವ ಸರ್ಕಾರದಲ್ಲಿ ಏನು, ವಾಟ್ ನೆಕ್ಸ್ಟ್? ಈಗ ಹಳೆ ಬಗ್ಗೆ ಚರ್ಚೆ ಮಾಡಕ್ ಹೋಗಲ್ಲ. ಹೈಕಮಾಂಡ್ ಹೇಳಿದ ತಕ್ಷಣ ಕೂಡಲೇ ಅವರು ರಾಜೀನಾಮೆ ಕೊಟ್ಟು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಆಗ್ಲಿ ಧನ್ಯವಾದ ಅರ್ಪಣೆ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ನನಗೆ ವಿರೋಧ ಪಕ್ಷ ನಾಯಕರಾಗಿ 2 ಸಲ ಅವಕಾಶ ಮಾಡಿಕೊಟ್ರು. 8 ವರ್ಷ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಕರ್ನಾಟಕದಲ್ಲಿ ದೇವದಾಸನ ಮೀರಿಸಂತ ಶಕ್ತಿ ಕೊಟ್ಟು ಕಾಂಗ್ರೆಸ್ ಕೊಟ್ಟಿದ್ದ. ನಾನು ಅದರ ಋಣ, ಕಾಂಗ್ರೆಸ್ ಪಕ್ಷ ಋಣ ಇದೆ ಅಂತ ಹೇಳಿ ಅವ್ರಿಗೆ ಧನ್ಯವಾದ ಮಾಡಲು ಹೊರಟಿದ್ದಾರೆ. ನಂತರ ಅದು ಕೂಡ ಹೇಳಿದ್ದಾರೆ, ನನಗೆ ರಾಜ್ಯಸಭಾದ ಆಫರ್ ಮಾಡಿದ್ರು, ನಾನು ಇಲ್ಲಿ 2 ವರ್ಷ MLA ಆಗಿ ಕೆಲಸ ಮಾಡ್ತೀನಿ. ನನ್ನ ಹೋರಾಟ ಕೋಮುವಾದಿ ಶಕ್ತಿಗಳ ವಿರುದ್ಧ ಹೋರಾಟ ಮಾಡ್ತೀನಿ. ಏನು ಸಂವಿಧಾನ ಬದಲಾವಣೆ ಮಾಡೋಂತಹ ಈ ಸಂಘಟನೆಗಳ ವಿರುದ್ಧ ನಾನು ಹೋರಾಟ ಮಾಡ್ತೀನಿ. ಪಕ್ಷಕ್ಕೆ ಶಕ್ತಿ ಕೊಡೋಂಥ ಕೆಲಸ ನಾನು ಮಾಡ್ತೀನಿ. ಮುಂದೆ ಬಂದಂತಹ ಮುಖ್ಯಮಂತ್ರಿಗಳಿಗೆ ಸಂಪೂರ್ಣ ಬೆಂಬಲ ಕೊಡ್ತೀನಿ ಹೇಳೋದು ಮಾತನ್ನ ಹೇಳಿದ್ದಾರೆ. ಅದರಿಂದ ನಾನು ನಿಮ್ಮ ಮೂಲಕ ಏನು ಹೇಳ್ತಾ ಹೇಳಿದ್ರೆ, ಕಾಂಗ್ರೆಸ್ ಪಾರ್ಟಿ ಒಂದು ಡಿಸಿಪ್ಲಿನ್ ಪಾರ್ಟಿ, ಶಿಸ್ತಿನ ಪಾರ್ಟಿ. ಇದೇ ಮೊನ್ನೆ ಎಲೆಕ್ಷನ್ ನಲ್ಲಿ, ದಾವಣಗೆರೆ ಎಲೆಕ್ಷನ್ ಅಲ್ಲಿ, ಬಾಗಲಕೋಟೆ ಎಲೆಕ್ಷನ್ ಅಲ್ಲಿ ಭಾಷಣ ಮಾಡೋದು ಬಿಜೆಪಿಯವರು. 2 ಸೀಟು ಕಾಂಗ್ರೆಸ್ ಸೋಲುತ್ತೆ, ಮುಂದೆ ಚುನಾವಣೆಗೆ ಇದೇ ದಿಕ್ಸೂಚಿ ಅಂತ ಹೇಳಿದ್ರು. ಜನ ದಿಕ್ಸೂಚಿ ತೋರಿಸ್ಬಿಟ್ಟು 2 ಚುನಾವಣೆಗೂ ನಮ್ಮನ್ನು ಗೆಲ್ಲಿಸಿ ಮುಂದಿನ 2028ಗೆ ದಿಕ್ಸೂಚಿ ತೋರಿಸ್ಬಿಟ್ರು. 2028 ಕೂಡ ನಾವೇ ಅಧಿಕಾರಕ್ಕೆ ಬರ್ತೀವಿ. ಇನ್ನು 5 ವರ್ಷ ಆಪರೇಷನ್ ಅಲ್ಲಿ ಬಿಜೆಪಿಯನ್ನು ಕೂರಿಸುವಂತ ಕೆಲಸ ಮಾಡ್ತೀವಿ. ನಾವು ಗೆದ್ದಿದ್ದೀವಿ ಅಂತ ಬೀಗಲ್ಲ, ನಮ್ರತೆಯಿಂದ ಪ್ರಾಮಾಣಿಕವಾಗಿ ನಮ್ಮ ಸೇವೆ ಮಾಡ್ತಾ ಇದೀವಿ. ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಒಬ್ಬ ಅಪರೂಪದ ರಾಜಕಾರಣಿ, ಸಿದ್ಧಾಂತವಾದಿ ರಾಜಕಾರಣಿ, ನುಡಿದಂತೆ ನಡೆದಿದ್ದಾರೆ. ಕೊಟ್ಟ ಮಾತನ್ನ ತಪ್ಪಿಲ್ಲ, ಅವರು ಅದನ್ನು ಉಳಿಸ್ಕೊಂಡಿದ್ದಾರೆ. ಅದರಿಂದ ಅವರ ಏನು ಸಂದೇಶ ಕೊಟ್ಟಿದ್ದಾರೆ. ಮತ್ತೆ ಕಾಂಗ್ರೆಸ್ ಪಕ್ಷ, ಶಿವಕುಮಾರ್ ಅವರು KPC ಅಧ್ಯಕ್ಷರಾಗಿ ಅವ್ರ ಜೊತೆ ನಾನು ವರ್ಕಿಂಗ್ ಪ್ರೆಸಿಡೆಂಟ್ ಆಗಿ ಸುಮಾರು 4 ವರ್ಷ ಕೂಡ ಕೆಲಸ ಮಾಡಿದೆ. ಕರೋನಾ ಸಂದರ್ಭದಲ್ಲಿ ಕೂಡ ಸಾಕಷ್ಟು ನಾವು ಸೇವೆ ಮಾಡಿದ್ದೀವಿ. ಇವತ್ತು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರು DK ಶಿವಕುಮಾರ್ ನಾಯಕತ್ವದ ಸರ್ಕಾರ ನಡೀತಾ ಇತ್ತು. ಇವತ್ತು ಹೊಸ ಒಂದು ಡೆವಲಪ್ಮೆಂಟ್ ಆಗಿದೆ. ಅದು ಮುಂದಿನ ದಿನಗಳಲ್ಲಿ ಸರಿ ಹೋಗುತ್ತೆ. ಈಗ DK ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಈಗ ಸರ್ಕಾರ ಇನ್ನೂ 2 ವರ್ಷ ಅಧಿಕಾರ ನಡೆಸುತ್ತೆ. ಆದ್ರೆ ಈ 2 ವರ್ಷ ಸಾಕಷ್ಟು ಇಂಪಾರ್ಟೆಂಟ್. ಯಾಕಂದ್ರೆ 28ಕ್ಕೆ ಎಲೆಕ್ಷನ್ ಬರುತ್ತೆ. ಆದ್ಮೇಲೆ ಸಾಕಷ್ಟು ಪಕ್ಷ ಸಂಘಟನೆ ಕೆಲಸ ಇದೆ. ಇದರ ನೇತೃತ್ವ ಯಾವ ರೀತಿ ವಹಿಸ್ತಾರೆ ನೋಡಿ. ನಮ್ಗೆ ನಾವು ಏನ್ ಹೇಳಿದ್ವಿ, ನಮ್ಮ ಪಕ್ಷ, ನಮ್ಮ ಸರ್ಕಾರ ನುಡಿದಂತೆ ನಡೆದಿದೆ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ನಮ್ಮ ಸಂಕಲ್ಪ. ಕೊಟ್ಟ ಗ್ಯಾರಂಟಿಗಳನ್ನ ಅನುಸರಿಸಿ ತಂದಿದ್ದೀವಿ. ಇನ್ನು ಮುಂದೆ ಜನ ಇವತ್ತು ಅದಕ್ಕೆ ಸಂತೋಷವಾಗಿ ನಮ್ಮ 5 ಬೈ ಎಲೆಕ್ಷನ್ಸ್ ನಮ್ಮನ್ನ ಗೆಲ್ಸಿದ್ದಾರೆ. ಈ ಚುನಾವಣೆಗಳಲ್ಲಿ ನಮ್ಮ ಈ ಗ್ಯಾರಂಟಿಗಳೇ ನಮ್ಗೆ ಶ್ರೀರಕ್ಷೆ ಆಗಿತ್ತು. ಇವತ್ತು ವಿಶೇಷವಾಗಿ ಮಹಿಳೆಯರು 1 ವೋಟು ಅಲ್ಲೂ ಇಲ್ಲೂ ಹೋಗಿಲ್ಲ, ಒಂದು 2 ಕ್ಷೇತ್ರಗಳಲ್ಲಿ. ಅದ್ರ ಮೂಲಕ ಬಹಳ ಸಂತೋಷದ ಜನ ಇದ್ದಾರೆ. ಈ ಗ್ಯಾರಂಟಿಗಳು ಮುಂದುವರಿಯುತ್ತೆ. ಮತ್ತೆ ನಾವೆಲ್ಲ ಒಟ್ಟಾಗಿ ಸೇರಿ ಇವತ್ತು ರಾಜ್ಯದ ಜನರ ಕಷ್ಟಗಳು ಸ್ಪಂದಿಸ್ತೀವಿ. ಎಲ್ಲ ಸಮಾಜಕ್ಕೆ ನ್ಯಾಯ ಕೊಡ್ತಾ ಇದೀವಿ ನಾವು. ಆ ಹಿನ್ನೆಲೆಯಲ್ಲಿ 2028 ಕೂಡ ಮತ್ತೆ ನಾವು ಅಧಿಕಾರಕ್ಕೆ ಬರ್ತೀವಿ ಅಂತ ವಿಶ್ವಾಸ. ಕೊನೆಯ ಪ್ರಶ್ನೆ, DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದಲ್ಲಿ ತಮಗೆ ಸಚಿವ ಸ್ಥಾನ ಸಿಗುತ್ತಾ? ಪಕ್ಷದ ವರಿಷ್ಠ ಹೈಕಮಾಂಡ್ ಮತ್ತೆ DK ಶಿವಕುಮಾರ್ ತೀರ್ಮಾನ ಮಾಡ್ತಾರೆ. ನೀವು ಆಕಾಂಕ್ಷಿನ ಈಗ ಎಲ್ಲವೂ ಅಂದುಕೊಂಡಂತೆ ಆಗ್ತಿದೆ. ಯಾಕಂದ್ರೆ ದಾವಣಗೆರೆ ಎಲೆಕ್ಷನ್ ಅಲ್ಲಿ ನಿಮ್ಮ ಪಾತ್ರ ಮಹತ್ವದಾಗಿತ್ತು ಅಂತ. ಈಗ
ನೀವು ದುಡ್ದಿರೋಂತಹ ಕೆಲಸಕ್ಕೆ ಕೂಲಿ ಸಿಗುತ್ತಾ? 2023 ನಾನು ವರ್ಕಿಂಗ್ ಪ್ರೆಸಿಡೆಂಟ್ ಆಗ್ಬಿಟ್ಟು 4 ಜನರಲ್ಲಿ 3 ಜನಕ್ಕೆ ಕೊಟ್ಟು ನನ್ಗೆ ಅವಕಾಶ ತಪ್ಪಿತು. ಅದು ಕೂಡ ಈ ಸಲ ನಾನು ಆಶಾವಾದಿ, ಅದರಿಂದ ಈ ಸಲ ಅವಕಾಶ ಸಿಗುತ್ತೆ ಅಂತ ವಿಶ್ವಾಸ ಇದೆ. ಇದಿಷ್ಟು ಕಾಂಗ್ರೆಸ್ನ ಹಿರಿಯ ನಾಯಕರು ಮತ್ತು MLC ಸಲೀಂ ಅಹಮದ್ ಅವರು ಆಡಿದ ಮತ್ತು ಕ್ಯಾಮರಾ ಪರ್ಸನ್ ರಘು ಜೊತೆ ಈರಣ್ಣ ಬಸವ, TV9 ಬೆಂಗಳೂರು.